4ನೇ ದಿನದ ಕೆಲಸ ನೋಡಿ ಇಷ್ಟಾಗಿದೆ. ಇದು ಸ್ವಲ್ಪ ಭಾರಿ ಸ್ಲೋ ಆಯಿತು. ನಿನ್ನೆ ಕೆಲಸ ಮಾತ್ರ ಏನೂ ಆಗಲೇ ಇಲ್ಲ. ಇದೆಲ್ಲ ಸನ್ಮೇಕೆಲ್ಲ ಕುರಿಸ್ಲಿಕ್ಕಿತ್ತು ಕ್ಯಾಶಿಯರ್ ಹತ್ರ, ಮತ್ತು ಗಮ್ಮೆಲ್ಲ ಹಾಕಿ ಆ ಥರ ಅಂಟಿ ತುಂಬ ಕೆಲಸ ತಗೊಳುತ್ತೆ ಆ ಕೆಲಸ ಮಾತ್ರ. 4ನೇ ದಿವಸಕ್ಕೆ ಏನು ಕೆಲಸ ಆಗಿದ್ದೇ ಗೊತ್ತಾಗಲಿಲ್ಲ. 3ನೇ ದಿವಸ ಎಷ್ಟು ಕೆಲಸ ಆಗಿತ್ತು ಅಷ್ಟೇ ಕೆಲಸ ಆಗಿತ್ತು. ನಮ್ಮ ಹುಟ್ಟು ಹೇಗಾಗುತ್ತೆ ಅದು ಇಂಪಾರ್ಟೆಂಟ್ ಅಲ್ಲ, ನಮ್ಮ ಸಾವು ಹೇಗಾಗುತ್ತೆ ಅದು ಇಂಪಾರ್ಟೆಂಟ್. ಅದಕ್ಕೆ ಈ ಹುಟ್ಟು ಸಾವಿನ ಮಧ್ಯೆ ಏನಾದ್ರು ಒಂದು ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇರಬೇಕು. ನೀವೆಲ್ಲ ಕೇಳ್ಬೋದು, ನೀನೇನು ಮಹಾನ್ ಸಾಧನೆ ಮಾಡಿದೆ ಅಂತ. ಹೌದು, ನಾನು ಈಗ 2ನೇ ಅಂಗಡಿ ಮಾಡ್ತಿರೋದು ಅದು ನನ್ನ ಮಟ್ಟಿಗೆ ಅದೊಂದು ಮಹಾನ್ ಸಾಧನೆಯೇ. ಯಾಕಂದರೆ ನಾನು ಝೀರೋದಿಂದ ಬಂದವನು. ಚಿಕ್ಕವನಿದ್ದಾಗ ನನಗೆ ಹಾಕ್ಕೊಳ್ಳೋಕ್ಕೆ ಬಟ್ಟೆಗಳೇ ಇರ್ತಿರಲಿಲ್ಲ. ಆದರೆ ಈಗ ನನಗೆ ಇಷ್ಟವಾದ ಬಟ್ಟೆಗಳನ್ನ ಹಾಕ್ಕೊಂಡು ಈಗ ಜೀವನನ ಅನುಭವಿಸ್ತಿದ್ದೀನಿ.